पतित पावन सीताराम। रघुपति राघव राजा राम, पतित पावन सीताराम। रघुपति राघव राजा राम, पतित पावन सीताराम। ಇವತ್ತು ಮಹಾತ್ಮ ಗಾಂಧಿಯವರ 150ನೇ ಜನ್ಮದಿನಾಚರಣೆಗೆ ಆಚರಣೆ ಮಾಡ್ತಾ ಇದ್ದೀವಿ. ಜೊತೆಗೆ ಈ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವನ್ನು ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಷ್ಠಾನದ ವತಿಯಿಂದ ಇವತ್ತು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಹಲವಾರು ಹಿರಿಯರು ಸಹ ಬಂದು ಆಶೀರ್ವಾದ ಮಾಡಿದ್ದಾರೆ. ಜೊತೆಯಲ್ಲಿ ನಮ್ಮ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಸಹ ನಗರ ಜಿಲ್ಲಾ ಕಾರ್ಯಕರ್ತರುಗಳು ಮತ್ತು ರಾಮನಗರ ಜಿಲ್ಲಾ ಕಾರ್ಯಕರ್ತರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಮತ್ತು ಸ್ಥಳೀಯವಾಗಿರುವಂತಹ BBMP ಕಸಾಯಿ ಕರ್ಮಚಾರಿಗಳು, ಸಫಾಯಿ ಕರ್ಮಚಾರಿಗಳು ಮತ್ತು ಈ ಆಸ್ಪತ್ರೆಯ ಎಲ್ಲ ವೈದ್ಯಾಧಿಕಾರಿಗಳು ಸಹ ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಸಹಕಾರ ಕೊಟ್ಟರು. ನಾವು ಬದುಕಿದ್ದೀವಿ, ಜೊತೆಗೆ ಏನಾದರೂ ಸಾಧನೆ ಮಾಡಿ ಹೋಗಬೇಕು, ಆ ಸಾಧನೆ 4 ಜನಕ್ಕೆ ಒಪ್ಪುವಂಥದ್ದು ಇರಬೇಕು ಅಂತ ಹೇಳ್ಬಿಟ್ಟು ನಾವು ಇವತ್ತಿನ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾನ ವತಿಯಿಂದ ಹಲವಾರು ಜನಪರ ಕಾರ್ಯಕ್ರಮಗಳು ಮಾಡ್ಕೊಂಡಿದ್ದೀವಿ. ಅದರ ಜೊತೆಯಲ್ಲಿ ಇದೂ ಸಹ ಒಂದು ನಮ್ಮ ಕಾರ್ಯಕ್ರಮ. ಈ ಒಂದು ತಿಂಗಳಲ್ಲಿ ಏನು ಆಂಜನಾಪುರ ವಾರ್ಡ್ ಇರ್ಬೋದು ಮತ್ತು ಗೊಟ್ಟಗೇರಿ ವಾರ್ಡ್ ಇರ್ಬೋದು, ಎಲ್ಲೆಲ್ಲಿ ಕಸ ಅತಿ ಹೆಚ್ಚು ಕಸ ಇದೆ ಅದನ್ನು ನಾವು BBMPಯ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತೋರಿಸಿ ಆ ಕಸನ ವಿಲೇವಾರಿ ಮಾಡುವಂಥ ಕೆಲಸ ಮಾಡಿ ನಾವು ಮಾದರಿ ವಾರ್ಡ್ಗಳನ್ನಾಗಿ ಇವೆರಡು ವಾರ್ಡ್ಗಳನ್ನ ಮಾಡಬೇಕು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾನ ಇವತ್ತಿನ ದಿವಸ ಹೋರಾಟ ಮಾಡೋಕ್ಕೆ ನಿಂತಿದೆ. ಖಂಡಿತ ನಮ್ಮ ಹೋರಾಟ ಜಯವಾಗುತ್ತೆ. ನಾವು ವಿಶೇಷವಾಗಿ ನಾವು ಹೇಳ್ತೀವಿ BBMP ಅಧಿಕಾರಿಗಳಿಗೆ, ಎಲ್ಲಿ ಕಸ ಇದ್ದರೂ ಸಹ ನಾವು ಅಲ್ಲಿ ಜನಗಳಿಗೆ ತೋರಿಸೋವಂಥ ಕೆಲಸ ಮಾಡ್ತೀವಿ. ದಯವಿಟ್ಟು ನೀವು ಆ ತೋರಿಸೋ ಕೆಲಸನ ಮಾಡ್ಕೊಂಡೇ ಇದ್ದರೆ ತುಂಬ ಅನುಕೂಲ ಆಗುತ್ತೆ. ಯಾಕೆಂದರೆ ನೀವು ಸಂಬಳ ತಗೊತಾ ಇದ್ದೀರಾ BBMP ಅಧಿಕಾರಿಗಳು. ನಮಗೆ ಕೊರೋನಾ ಬಂದರೂ ಸಂಬಳ ಕೊಟ್ಟಿದ್ದೀವಿ ನಿಮಗೆ, ನಾವು ಸತ್ರು ನಿಮ್ಗೆ ಸಂಬಳ ಕೊಟ್ಟಿದ್ದೀವಿ. ಆದರೆ ಕೆಲಸ ಮಾಡೋ ಜವಾಬ್ದಾರಿ ನಿಮ್ಮದು. ಆ ಜವಾಬ್ದಾರಿ ಇನ್ನು ಮೇಲೆ ಯಾವುದೇ ಕಾರಣಕ್ಕೂ ಮೈ ಮರೆದೇ ನೀವು ಕೆಲಸ ಮಾಡ್ತೀರಾ ಅಂದ್ಕೊಂಡಿದ್ದೀವಿ. ಈ 1 ತಿಂಗಳ ಕಾಲ ನೀವು ಏನೆಲ್ಲಿ ಕೆಲಸ ಮಾಡ್ತೀರಾ ನಮ್ಮ ಗೊಟ್ಟಗೇರಿ ವಾರ್ಡಲ್ಲಿ ಮತ್ತು ಆಂಜನಾಪುರ ವಾರ್ಡಲ್ಲಿ ಅನ್ನೋದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾನದ ಪದಾಧಿಕಾರಿಗಳು ಕಣ್ಣಾಯಿಸ್ತಾ ಇರ್ತಾರೆ. ದಯವಿಟ್ಟು ಎಲ್ಲೇ ಕಸ ಇರಲಿ ಆ ಕಸನ ಮುಕ್ತ ಮಾಡೋವಂಥ ಕೆಲಸನ ನೀವು ಅಚ್ಚುಕಟ್ಟಾಗಿ ಅತಿ ಜಾಗರೂಕತೆಯಿಂದ ಬೇಗ ಆದಷ್ಟು ಬೇಗ ನೀವು ಕೆಲಸ ಮಾಡಬೇಕು. ವಿಶೇಷವಾಗಿ ಈ ನಮ್ಮ ಗ್ರಾಮೀಣ ಕೂಟ ಅಂದರೆ ನಮ್ಮ ಗುರುಕುಲ ಶಾಲೆ ಹತ್ರ ಪಕ್ಕದಲ್ಲಿ ತುಂಬ ಕಸ ಬೀಳ್ತಾ ಐತೆ ಅಂತ ಹೇಳ್ಬಿಟ್ಟು ನಾವು ಈ ಜಾಥಾ ಬರೋ ಟೈಮಲ್ಲಿ ಕರೆ ಮಾಡಿ ಹೇಳಿದ್ರು. ದಯವಿಟ್ಟು ಅಲ್ಲಿ ಸಾವಿರಾರು ಮಕ್ಕಳು ವಿದ್ಯಾಭ್ಯಾಸಕ್ಕೆ ಬರ್ತಾ ಇದ್ದಾರೆ. ಆ ಮಕ್ಕಳಿಗೇನಾದರೂ ಹೆಚ್ಚು ಕಮ್ಮಿ ಆದರೆ ಅವ್ರ ಮನೆಯವ್ರಿಗೆ ಹೆಚ್ಚು ಕಮ್ಮಿ ಆಗುತ್ತೆ. ಇವಾಗ ಒಂದು ಸಾರಿ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಂಟ್ ಆದರೆ ಲಕ್ಷಾಂತರ ರೂಪಾಯಿ ದುಡ್ಡು ಬೇಕಾಗುತ್ತೆ. ಖಂಡಿತ ನೀವು ಜವಾಬ್ದಾರಿ ಹೊತ್ಕೊಂಡು ಆ ಕಸನ ಅಲ್ಲಿ ಹಾಕ್ದಿದ್ದಂಗೆ ಮಾಡಬೇಕಾದ್ರೆ ಜವಾಬ್ದಾರಿ ನಿಮ್ಮದು. ಅದೇ ಅಲ್ಲ, ಎಲ್ಲೂ ಸಹ ನೀವು ಯಾರೇ ಕಸ ಹಾಕ್ತಾಯಿದ್ರು ರೋಡಲ್ಲಿ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಬೇಕು. ಮಾರ್ಷಲ್ಗಳಿದ್ದೀರಾ, ನೀವು ಕೆಲಸಗಾರರಿದ್ದೀರಾ ಮತ್ತು ಆಫೀಸರ್ಗಳಿದ್ದೀರಾ, ನಿಮ್ಮ ಕೆಲಸ ನೀವು ಮಾಡಬೇಕು. ನೀವು ಕೆಲಸ ಮಾಡಿಲ್ಲ ಅಂದಾಗ ಕಿವಿ ಹಿಂಡ ಕೆಲಸ ನಾವು ಮಾಡ್ತೀವಿ. ದಯವಿಟ್ಟು ಅದನ್ನು ಮಾಡ್ಕೊಳೋದು ಬೇಡ. ಖಂಡಿತವಾಗೂ ನೀವು ಈ ಕೆಲಸ ಮಾಡ್ತೀವಿ ಅಂದ್ಕೊಂಡಿದ್ದೀರಿ. ಇವತ್ತಿನ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾನ ಏನೇ ಕೆಲಸ ಮಾಡಿದ್ರು ಅದು ಒಳ್ಳೆಯ ಕೆಲಸ ಆಗಿರುತ್ತೆ, 4 ಜನಕ್ಕೆ ಮೆಚ್ಚುವಂಥ ಕೆಲಸ ಆಗುತ್ತೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ಸಹಕಾರ ಕೊಟ್ಟರೆ ನಿಮ್ಮೆಲ್ಲರಿಗೂ ಹೊಂದಿಸಿ ನಾನು ಈ ಕಾರ್ಯಕ್ರಮನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್ ಮಾತಾ ಕಿ ಜೈ. ಅಂಬೇಡ್ಕರ್ ಅವರು ಎಲ್ರಿಗೂ ನಮಸ್ಕಾರ. ಇವತ್ತು ತಮಗೆಲ್ಲ ಗೊತ್ತಿರೋ ಹಾಗೆ ಗಾಂಧಿ ಜಯಂತಿ ಅಕ್ಟೋಬರ್ 2. ಅದೇ ರೀತಿ ಇವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಹುಟ್ಟಿದ ದಿನಾಂಕನೂ. ಮಹಾತ್ಮ ಗಾಂಧಿಯವರು ಸ್ವಚ್ಛತೆ ಬಗ್ಗೆ ತಮ್ಮ ಜೀವನದ ಸಂಪೂರ್ಣ ಅವಧಿಯನ್ನು ಜನಗಳಿಗೆ ತಿಳಿಸಬೇಕು ಅಂತ ಹೇಳಿ ಭಾಳಷ್ಟು ಪ್ರಯತ್ನಪಟ್ಟರು. ಅದರಿಂದ ಹಳ್ಳಿಗಳಲ್ಲಿ ಒಂದು ಅವೇಕನಿಂಗ್ ಶುರುವಾಯಿತು. ಹೇಳ್ತಾರೆ, ರೌಂಡ್ ಟೇಬಲ್ ಕಾನ್ಫರೆನ್ಸಿಗೆ ಅಂತ ಹೇಳಿ ಬ್ರಿಟನ್ನಿಗೆ ಹೋದಾಗ ಬೆಳಗಿನ ಜಾವ ಮಹಾತ್ಮ ಗಾಂಧಿಯವರು ಕಸ ಗುಡಿಸ್ತಾ ಇದ್ದರಂತೆ. ಅವರು ಅಧ್ಯಕ್ಷತೆಗೆ ಅಂತ ಹೇಳಿ ಹೋಗಿದ್ದು. ಆವಾಗ ಇಡೀ ಬ್ರಿಟಿಷ್ ಸರ್ಕಾರವೇ ನಡುಗಕ್ಕೆ ಶುರುವಾಯಿತು. ಏನಿದೆ ಇಂಥ ವ್ಯಕ್ತಿನೂ ಪ್ರಪಂಚದಲ್ಲಿದ್ದಾರ ಅಂತ ಹೇಳಿ. ಈಗ ನಾನು ನಿಮಗೆಲ್ಲ ಕಳಕಳಿಯಿಂದ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ, ನಾವು ಆರ್ಮಿಯವರು, ಆದ್ದರಿಂದ ಭಾಷಣದಲ್ಲಿ ಇಂಟ್ರೆಸ್ಟ್ ತಗೊಳ್ಳಲ್ಲ.
ಕೆಲಸದಲ್ಲಿ ಇಂಟ್ರೆಸ್ಟ್ ತೊಗೊತೀವಿ. ಹಿಂದೆ ನಿಂತಿರೋ ಪಾರ್ಕ್ಗೆ ಭಾಳಷ್ಟು ಶ್ರಮ ವಹಿಸಿ 6 ತಿಂಗಳು ಹೋರಾಡಿ ಭಾಳಷ್ಟು ವ್ಯವಸ್ಥೆಗಳನ್ನು BBMPಯಿಂದ ಮಾಡಿಸಿದ್ವಿ. ಈಗ ಸುಂದರವಾದಂತಹ ಒಂದು ಪಾರ್ಕ್ ಆಗಿದೆ. ಅದೇ ರೀತಿ ತಾವು ಎಲ್ಲಿದ್ದೀರೋ ಅಕ್ಕಪಕ್ಕದ ಮನೆಗಳಲ್ಲಿ ಇವತ್ತು ನಾವು ಏನು ಕಾರ್ಯಕ್ರಮನ ಇಲ್ಲಿ ಹಮ್ಮಿಕೊಂಡಿದ್ವು ಆ ಕಾರ್ಯಕ್ರಮದ ಪ್ರತಿದಿನವೂ ಅವರಲ್ಲಿ ಜಾಗೃತಿಯನ್ನು ಮೂಡಿಸಿದಾಗ ಮಾತ್ರ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಸಾರ್ಥಕವಾಗುತ್ತೆ. ಸ್ವಚ್ಛತೆ ಅನ್ನೋದು ಯಾರೊಬ್ಬರ ಸೊತ್ತಲ್ಲ, ಎಲ್ಲರಿಗೂ ಬೇಕು. ಆದ್ದರಿಂದ ತಮ್ಮಗಳನ್ನ ಮತ್ತೊಂದು ಸರಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಇವತ್ತು ಮುನಿನಾರಾಯಣವರ ಒಂದು ಅಧ್ಯಕ್ಷತೆಯಲ್ಲಿ ಅಂಬೇಡ್ಕರ್ ಪ್ರತಿಷ್ಠಾನ ವತಿಯಿಂದ ಈ ಕಾರ್ಯಕ್ರಮವನ್ನು ಭಾಳ ಸುಂದರವಾಗಿ ಹಮ್ಮಿಕೊಂಡಿದ್ದಾರೆ. ಅದರ ಫಲ ಹಾಗೂ ಅದರಿಂದ ಸಮಾಜಕ್ಕೆ ಒಂದು ಸೇವೆ ಆಗಬೇಕು. ಆ ಸೇವೆ ಯಾವಾಗ ಆಗುತ್ತೆ ಅಂದರೆ ನಮ್ಮಲ್ಲಿ ಆ ಸೇವಾ ಮನೋಭಾವ ಬಂದಾಗ ಮಾತ್ರ. ಜೈ ಹಿಂದ್, ಜೈ ಕರ್ನಾಟಕ. ವೀಣಾ ಕೇಶಮೂರ್ತಿ. ಸೊ ಈ ಗಾಂಧಿ ಜಯಂತಿ, ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಈ ಹುಟ್ಟುಹಬ್ಬದ ದಿನವನ್ನು ವಿಶೇಷ ರೀತಿಯಲ್ಲಿ ಆಚರಿಸ್ತಾ ಇರೋ ಅಂಬೇಡ್ಕರ್ ಪ್ರತಿಷ್ಠಾನದ ಅಧ್ಯಕ್ಷರಾದ ಮುನಿನಾರಾಯಣ್ ಸರ್ ಅವರು ಟೀಮಿಗೆ ಕೃತಜ್ಞತೆಗಳನ್ನ ಹೇಳ್ತೀನಿ. ಯಾಕಂದರೆ ಇವತ್ತು ಬೆಳಗ್ಗೆಯಿಂದ ನಾವು ಜಾಥಾ ನೋಡ್ತಾ ಇದ್ದೀವಿ. ಸುಮಾರು ಜನರನ್ನ ಸೇರಿಸ್ಕೊಂಡು ಒಂದು ಏನಂದರೆ ಎಲ್ರಿಗೂ ನಾವು ಕರೀದೇ ಇದ್ರು ನಾವು ಹೋಗ್ತಾ ಇರೋದು ಒಂದು ಅಭಿಯಾನ ಥರ ಕಾಣಿಸ್ತಾ ಇತ್ತು. ಅಂದರೆ ನೀವು ಮಾಡಬೇಕು ಅನ್ನೋ ಮೆಸೇಜ್ನ ಅವರು ಸೊಸೈಟಿಗೆ, ನೋಡ್ತಾ ಇರೋ ಜನಗಳಿಗೆ ಕೊಡ್ತಾಯಿದ್ರು. ಆ್ಯಂಡ್ ಮುಖ್ಯವಾಗಿ ಸ್ವಚ್ಛತೆ ಪ್ರಧಾನತೆ ಇಟ್ಕೊಂಡಿರ್ತಿದ್ದ ಗಾಂಧೀಜಿಯವರ ನೆನಪು ನನಗಿನ್ನೂ ಇದೆ. ಒಂದು ಮಾತು ಯಾವುದೋ ಒಂದು ಬುಕ್ಕಲ್ಲಿ ಓದಿದ್ದು, ನಿಮ್ಮ ಶೌಚಾಲಯವನ್ನು ನೀವೇ ಸ್ವಚ್ಛ ಮಾಡ್ಕೋಬೇಕು ಅನ್ನೋದು. ಖಂಡಿತವಾಗೂ ಬೇರೆಯವ್ರಿಗೆ ಕೆಲಸ ಕೊಡಬೇಕಾದ್ರೆ ನಮಗೆ 2 ಸತಿ ಯೋಚನೆ ಮಾಡಬೇಕಾಗತ್ತೆ. ಹೌದಲ್ಲ, ಇವರು ಇಂಥವರು ಒಂದು ಒಳ್ಳೆ ಮಾತು ಹೇಳಿದ್ದಾರೆ, ನಮ್ಮ ಕೆಲಸಗಳನ್ನ ನಾವೇ ಮಾಡ್ಕೋಬೇಕು ಅನ್ನೋದು ಒಂದು ಆ ಥಾಟು ಅವತ್ತಿಂದ ಇವತ್ತುವರೆಗೂ ಇದೆ. ಸೊ ಯಾರನ್ನು ಆಳಂತ ನೋಡೋದಾಗಲಿ ಆ ಥರದ್ದಿಲ್ಲ. ನಮ್ಮ ಕೆಲಸಗಳನ್ನ ನಾವೇ ಮಾಡ್ಕೊಳ್ಳೋ ಪ್ರವೃತ್ತಿನಲ್ಲಿ ಜನರು ಹೆಚ್ಚಿಗೆ ಆ ಕಡೆ ಒತ್ತು ಕೊಡಲಿ. ಮುಖ್ಯವಾಗಿ ಇವತ್ತು BBMPನವ್ರನ್ನ ನಾವು ನೆನೆಸ್ತೀವಿ. ಯಾಕಂದರೆ ಕೊರೋನಾ ಟೈಮಲ್ಲಿ ನಿಜವಾಗೂ ಅದ್ಭುತವಾದ ಕೆಲಸಗಳು ಮಾಡಿದ್ದಾರೆ. ನಾನು ಅವ್ರ ಜೊತೆ ಇದ್ದು ನೋಡಿರೋದ್ರಿಂದ ಜೀವಿಗಳನ್ನ ಒತ್ತೆ ಇಟ್ಟು ನಮಗೆ ಬೇಡದೇ ಇರೋ ಕಸಗಳನ್ನ ಅವ್ರು ತೊಗೊಂಡು ಹೋಗಿ ತುಂಬ ಕೆಲಸ ಮಾಡಿದ್ದಾರೆ. ಈ ಕಾರ್ಯಕ್ರಮದ ಮೂಲಕ ಅವರಿಗೆ ಹೆಚ್ಚಿನ ರೆಸ್ಪೆಕ್ಟನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್ BR ಅಂಬೇಡ್ಕರ್ ಪ್ರತಿಷ್ಠಾನದ ವತಿಯಿಂದ ಮಾನ್ಯ ನಮ್ಮ ಮುನ್ನಾರಾಯಣ್ ಸಾಹೇಬರು ಹಮ್ಮಿಕೊಂಡಂಥ ಕಾರ್ಯಕ್ರಮ ಬಹಳ ಸ್ವಚ್ಛತಾ ಕಾರ್ಯಕ್ರಮ ಅಂತ ಅವರು ಎಲ್ಲನೂ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲ ಪರವಾಗಿ ಅವರು ಎಲ್ಲ ಮಾತಾಡಿದ್ದಾರೆ. ನಮ್ಮ ಜನರಲ್ ಅವರು ಮಾತಾಡಿದ್ದಾರೆ, ನಮ್ಮ ಮುನ್ನಾರಾಯಣ್ ಸಾಹೇಬರು ಮಾತಾಡಿದ್ದಾರೆ. ಆದರೆ ನಾನು ಗಾಂಧೀಜಿಯವರ ಬಾಲ್ಯದ ಸವಿ ನೆನಪನ್ನು ಸ್ವಲ್ಪ ಮೆಲುಕಾಗ್ತಾ ಇದ್ದೀನಿ. ಅವರು ಅಕ್ಟೋಬರ್ 2, 1892ನಲ್ಲಿ ಗುಜರಾತ್ ರಾಜ್ಯದ ಪೋರ್ಬಂದರ್ನ ಕಾತೆವಾಡದಲ್ಲಿ ಹುಟ್ಟಿದಂಥ ಒಬ್ಬರು ಮಹಾನ್ ವ್ಯಕ್ತಿ. ಇವರ ತಾಯಿ ಬಂದ್ಬಿಟ್ಟು ಪುತಲಿಬಾಯಿ, ಅವರ ತಂದೆ ಬಂದ್ಬಿಟ್ಟು ಕರ್ಮಚಂದ್ರ ಗಾಂಧಿ. ಇವರ ಬಾಲ್ಯದ ಹೆಸರು ಮೋಹನ್ ದಾಸ್ ಕರಮಚಂದ್ರ ಗಾಂಧಿ. ಆದರೆ ಇವರು ಅಲ್ಲಿ ಬಾಂಬೆಯಲ್ಲಿ BA ಮಾಡಿದ್ರು. ನಂತರ ಲಂಡನ್ಗೆ ಹೋದರು, ಅಲ್ಲಿ ಬ್ಯಾರಿಸ್ಟ್ರಾಗಿ ಕೆಲಸ ಮಾಡಿದ್ರು. ಅವರು ನಾನಾ ಒಂದು ಇದರಲ್ಲಿ ಭಾಗವಹಿಸಿದ್ದಾರೆ. ಒಂದು ಕ್ವಿಟ್ ಇಂಡಿಯಾ ಚಳವಳಿ, ಒಂದು ಉಪ್ಪಿನ ಸತ್ಯಾಗ್ರಹ. ಬ್ರಿಟಿಷರು ಉಪ್ಪಿನ ಮೇಲೆ ತೆರಿಗೆ ಹಾಕಿದಾಗ ಇವರು ಅದನ್ನು ತೆರಿಗೆನ ಬಿಡಿಸ್ಬೇಕಂತ ಹೇಳ್ಬಿಟ್ಟು ಅವರು ಅಲ್ಲಿ ಒಂದು ಆಂದೋಲನ ಹಮ್ಮಿಕೊಂಡಿದ್ದರು. ನಂತರ ಬಾಲ್ಯದ ದಿನಗಳಲ್ಲಿ ಅವರು ಸೌತ್ ಆಫ್ರಿಕಾಗೆ ಹೋಗಿದ್ದರು. ಅಲ್ಲಿ ಬಂದ್ಬಿಟ್ಟು ಒಂದು ಆಂದೋಲನ ಹಮ್ಮಿಕೊಂಡಿದ್ದರು. ನೆಲ್ಸನ್ ಮಂಡೇಲಾ ವತಿಯಿಂದ ಅವರು ಅವರ ಒಂದು ಸಹಕಾರದಿಂದ ಅವರು ಭಾರಿ ಕಷ್ಟಪಟ್ಟು ಎಲ್ಲ ಒಂದು ಅನುಕೂಲತೆಗಳನ್ನು ಮಾಡಿಕೊಂಡು ಮತ್ತೆ ಭಾರತಕ್ಕೆ ಬಂದರು. ಭಾರತಕ್ಕೆ ಬಂದಾದಮೇಲೆ ಗುಜರಾತ್ನಲ್ಲಿ ಒಂದು ಶಬರಿಮತಿ ಆಶ್ರಮವನ್ನು ಮಾಡಿಕೊಂಡು ಇಲ್ಲಿ ಬಾಲ್ಯದಿಂದ ಸವಿ ನೆನಪನ್ನ ನೆನ್ಕೊಂಡು ಆಮೇಲೆ ಇಲ್ಲಿನೇ ಅವರು ನೆಲೆಸಿ ಎಲ್ರಿಗೂ ಸ್ವಚ್ಛತಾ ಕಾರ್ಯಕ್ರಮ ಅದು ಇದು ಅಂದ್ಬಿಟ್ಟು ಎಲ್ಲ ಮಾಡ್ಕೊಂಡಿದ್ರು. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಗುರುವೇ ನಮಃ. ಈ ದಿನದ ಸಭೆಯ ಮುಖ್ಯಸ್ಥರಾಗಿರುವಂಥ ಮುನ್ನಾರಾಯಣ ಪ್ರಭುರೇ, ಸುಮರವರೇ, ಇದೇ ಕಾರ್ಯ ಬಂದು ಬಗೆದರೆ ಈ ದಿನ ಗಾಂಧೀಜಿಯವರ 155ನೇ ಹುಟ್ಟುಹಬ್ಬ ಮತ್ತು ಆಚರಣೆ 156ನೇ ಆಚರಣೆ ಇದು. ಇದ್ರ ಬಗ್ಗೆ ನಾವೆಲ್ಲ ಸೇರಿದ್ದೇವೆ.
ಇವತ್ತು ಸ್ವಚ್ಛತಾ ಕಾರ್ಯಕ್ರಮ ಅವರ ಗಾಂಧೀಜಿಯವರ ಒಂದು ಮಾತಿನಂತೆ ಸ್ವಚ್ಛತಾ ಕಾರ್ಯಕ್ರಮದ ಬಗ್ಗೆ ಇವತ್ತೆಲ್ಲ ಇಲ್ಲಿ ಸೇರಿದೆ. ಈ ದಿನ ಅವರ ಹುಟ್ಟುಹಬ್ಬದ ಜ್ಞಾಪಕಾರ್ಥವಾಗಿ ನಾವು ಇಲ್ಲಿ ಅವರ ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಈ ಆಚರಣೆಯಲ್ಲಿ ಗಾಂಧೀಜಿಯವರ ಒಂದು ಮಾತನ್ನು ಹೇಳಿದ್ದಾರೆ, ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡೆ ಸಾಯುವ ತನಕ ಸಂಸಾರ ಗಂಡ ಆಗುಂಡಿ ಹೀಗಾಗಬಾರ್ದು. ಮಾನವನಾಗಿ ಹುಟ್ಟಿದ ಮೇಲೆ ಪ್ರಾಣಿಗಳಿಗೂ ನಮಗೂ ಏನು ವ್ಯತ್ಯಾಸ? ಪ್ರಾಣಿಗಳು ಬದುಕುವುದಕ್ಕೋಸ್ಕರ ತಿಂತವೆ, ಅದೇ ಮನುಷ್ಯ ತಿಂದು ಬದುಕಿ ಸಾಧನೆ ಮಾಡ್ಕೊಂತ ಕೆಲಸ. ಎಲ್ಲ ರೀತಿ ಸಹಕಾರ ಕೊಟ್ಟಂತಹ ಎಲ್ರಿಗೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾನವು ಸ್ಟಿಕ್ ಮಾಡ್ಕೊಂಡಿದ್ದಾರೆ. ಖಂಡಿತವಾಗೂ ನಾವು ಸಂಬಂಧಪಟ್ಟ ಇಲಾಖೆಯವರಿಗೆ ಮನವಿಯನ್ನು ಸಲ್ಲಿಸಿ ಅಲ್ಲಿ ಶಾಶ್ವತವಾಗಿ ಕಾಸ ಆಗದೆ ಇರೋಂಥ ಕಾರ್ಯಕ್ರಮನ ನಾವು ಮಾಡ್ತೀವಿ. ಅವರು ನಮ್ಗೆ ದೇವರು ಅಂತಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬಿಟ್ಟರೆ ನಮ್ಗೆ ಯಾವ ದೇವರು ಇಲ್ಲ. ಆದರೆ ನಮ್ಮ ಹಿರಿಯರು ನಮಗೆ ತೋರಿಸ್ಕೊಟ್ಟಿಬಿಟ್ಟಿರೋದ್ರಿಂದ ನಾವು ದೇವಸ್ಥಾನಗಳು ಹೋಗಿ ದೇವ್ರ ಕೆಲಸಗಳೆಲ್ಲ ಮಾಡ್ತೀವಿ. ಇಲ್ಲಾಂದರೆ ಖಂಡಿತ ನಾವು ಮಾಡೋ ಜನ ಅಲ್ಲ. ಜೊತೆಗೆ ನಮಗೆ ಇನ್ನೊಂದು ಕಣ್ಣಂದರೆ ಭಾರತ ದೇಶಕ್ಕೆ ನಿಜವಾದ ರಾಜಕೀಯವಾಗಿ ಇದು ಮಾತಾಡ್ತಾ ಇಲ್ಲ. ನಿಜವಾಗ್ಲೂ ಏನಾದರೂ ನಮಗೆ ಭಯೋತ್ಪಾದನೆ ಇದ್ದರೆ ಧರ್ಮ ಆಧಾರಿತ ರಾಜಕೀಯ ಮತ್ತು ಈ ದೇಶದಲ್ಲಿ ಹುಟ್ಟಿ ಈ ಮಣ್ಣಲ್ಲಿ ಹುಟ್ಟಿ ಬೇರೆ ದೇಶದ ಫ್ಲಾಗ್ ಹಾರಿಸೋದು, ಬೇರೆ ದೇಶಕ್ಕೆ ಜೈಕಾರ ಆಗ್ತಾರಲ್ಲ, ಇವೆರಡೇ ನಮ್ಮ ದೇಶಕ್ಕೆ ನಿಜವಾದಂತಹ ಭಯೋತ್ಪಾದನೆಗಳು. ರಾಜಕೀಯವಾಗಿ ಜನಗಳನ್ನ ರಾಜಕೀಯವಾಗಿ ಉಪಯೋಗಿಸ್ಕೊಳ್ಳೋದಕ್ಕಾಗಿ ಧರ್ಮನ ಮುಂದೆ ಹೇಳ್ಕೊಂಡ್ಬರ್ತಾರೆ. ಗಣೇಶ ಎಲ್ಲರಿಗೂ ನಾನು ಸಹ ಗಣೇಶನ ದೇವ್ರನ್ನ ಮಾಡಿದೆ. ಸುಮಾರು 21,000 ಜನ ಮುಸ್ಲಿಮ್ಸರ ಜೊತೆ ಸೇರಿ ಗಣೇಶ ಹಬ್ಬ ಮಾಡಿದೆ. ಯಾವುದೇ ರೀತಿಯ ಒಂದು ಅಹಿತಕರ ಘಟನೆ ಮಾಡ್ಕೊಂಡಿಲ್ಲ. ಕೆಲವು ರಾಜಕೀಯ ನಾಯಕರು ದುರುದ್ದೇಶಪೂರ್ವಕವಾಗಿ ಕೆಲಸಗಳು ಮಾಡ್ತಾ ಇದ್ದಾರೆ. ಜನಗಳೇ ಎತ್ಕಟ್ಟಿ ರಾಜಕೀಯ ಲಾಭ ಪಡ್ಕೊತಾ ಇದ್ದಾರೆ. ಮತ್ತೆ ಇನ್ನೂ ಕೆಲವು ಜನ ನಮ್ಮ ದೇಶದ, ನಮ್ಮ ನಾಡಿನ, ನಮ್ಮ ಮಣ್ಣನ್ನು ತಿಂದು ಬೇರೆ ದೇಶಕ್ಕೆ ಜೈಕಾರ ಆಗ್ತಾರಲ್ಲ, ಖಂಡಿತ ಅವ್ರಿಗೂ ಸಹ ನಾವು ಒಂದು ರೀತಿಯಾದಂತಹ ವಿರೋಧಿಗಳಂತೆ ನಾವು ಹೇಳ್ತೀವಿ. ಜೊತೆಯಲ್ಲಿ ಯಾರು ನಿಜವಾದ ಭಾರತೀಯರಂದ್ರೆ ಈ ಧರ್ಮ ಆಧಾರಿತ ರಾಜಕೀಯದವ್ರನ್ನ ಬಿಟ್ಟು ಮತ್ತೆ ಏನು ನಮ್ಮ ದೇಶದ ಅನ್ನ ತಿಂದು ನಮ್ಮ ಊರಿನ ನೀರು ಕುಡಿದು ಬೇರೆ ದೇಶಕ್ಕೆ ಜೈಕಾರ ಆಗ್ತಾರಲ್ಲ, ಇವರಿಬ್ಬರನ್ನೂ ಬಿಟ್ಟು ನಾವು 3ನೇ ಜನ ಇದ್ದೀವಿ. ನಿಜವಾದ ಭಾರತೀಯ ನಾಗರಿಕರು ಅಂದರೆ ನಾವುಗಳೇ. ಈ ದಲಿತ ಜನಾಂಗ ಎಲ್ಲಾನು ಹೊಟ್ಟೆಗೆ ಹಾಕ್ಕೊಂತೀವಿ, ಎಲ್ಲಾನು ಮೈ ಮೇಲೆ ಹಾಕ್ಕೊಂತೀವಿ. ನಮ್ಮ ಮೈಗೆಲ್ಲ ಬರ್ರೆ ಹಾಕಿದ್ರು ಪರವಾಗಿಲ್ಲ, ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ನೀರು, ನಮ್ಮ ಊರು ಅಂತ ಹೋಗ್ತೀವಿ. ಖಂಡಿತವಾಗೂ ಮುಂದಿನ ದಿನಗಳಲ್ಲಿ ಇವೆರಡರ ಬಗ್ಗೆ ನಾವು ಹೋರಾಟ ಪ್ರಾರಂಭ ಮಾಡಬೇಕಾಗಿದೆ. ಒಂದು, ಧರ್ಮ ಆಧಾರಿತ ರಾಜಕೀಯದ ವಿರೋಧಿಗಳು ನಾವು. ಇನ್ನೊಂದು, ನಮ್ಮ ನಾಡಿನಲ್ಲಿ, ನಮ್ಮ ಊರಿನಲ್ಲಿ ನಮ್ಮ ನೀರು ಕುಡಿದು ನೀವು ಬೇರೆ ದೇಶಕ್ಕೆ ಜೈಕಾರ ಆಗ್ತಿರಲ್ಲ, ನೀವಿಬ್ಬರೇ ನಮಗೆ ನಿಜವಾದ ಎದುರಾಳಿಗಳು ಅಂದರೆ ಇದರಲ್ಲಿ ತಪ್ಪಾಗಲ್ಲ. ಯಾಕೆಂದರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾನು ಹೇಳಕ್ಕೆ ಇಷ್ಟಪಡೋದು ಇದಕ್ಕೆ, ಒಂದು ಸಮಯ ಬಂದಾಗ ಒಂದು ಮಾತನ್ನು ನಾವು ಹೇಳಬೇಕು. ನಾವೇನು ರಾಜಕೀಯ ಮಾಡ್ತಾ ಇಲ್ಲ, ಒಂದು ಹೋರಾಟನ ಮಾಡ್ತಾ ಇದ್ದೀವಿ. ಎಷ್ಟೋ ಜನ ಏನಿವಾಗ ಕಸ ಗುಡ್ಸಕ್ಕೆ ಬರ್ತಾರಲ್ಲ, ನೀವು 10 ಜನ ಹೋಗಲಿ ಸಾಕು, 100 ಜನ ಹೋಗೋದು ಬೇಡ ಅಂತಾರೆ. ಒಂದು ವಾರ್ಡ್ಗೆ 100 ಜನ ಇದ್ದಾರೆ ಕಸ ಗುಡಿಸೋರು. ಈ ವಾರ್ಡಿಗೆ ಬಂದಾಗ 100 ಜನ ಬಂದಿದ್ರೆ, ಆ ವಾರ್ಡಿಗೆ ಬಂದಾಗ 100 ಜನ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಕಾರ್ಯಕ್ರಮ. ನಿಜವಾಗ್ಲೂ ಅವ್ರಿಗೂ ಒಳ್ಳೆಯದಾಗಲಿ. ಯಾರು ನಮ್ಮನ್ನು ಬೈಕಾಟ್ ಮಾಡಿದ್ರು ಈ ಕಾರ್ಯಕ್ರಮಕ್ಕೆ ಅವ್ರಿಗೂ ಒಳ್ಳೆಯದಾಗಲಿ ನಾವು ಇಷ್ಟಪಡ್ತೀವಿ. ಈ ಕಾರ್ಯಕ್ರಮ ನೀವೆಲ್ಲರೂ ಬಂದಿದ್ದೀರ, ನಿಮ್ಮೆಲ್ಲರಿಗೂ ಸಹ ಈ ಕಾರ್ಯಕ್ರಮ ಪರವಾಗಿ ಧನ್ಯವಾದ ಹೇಳಿ ಈ ಕಾರ್ಯಕ್ರಮನ ನಾವು ಇಲ್ಲಿಗೆ ಮುಕ್ತಾಯ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀವಿ.